ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಮಾರ್ನಿಂಗ್. ಮತ್ತೆ ಇವತ್ತು ಮತ್ತೊಂದು ಮೆಗಾ ಐ ಪಿ ಒ ಬಂದಿದೆ, ಅದೇ ವಿಶಾಲ್ ಮೆಗಾ ಮಾರ್ಟ್. ಇವಾಗ ಈ ಐ ಪಿ ಒದಲ್ಲಿ ಈ ಕಂಪನಿ ಬಿಸ್ನೆಸ್ ಏನು ಮಾಡುತ್ತೆ, ಮತ್ತು ಯಾವ ವ್ಯಾಲ್ಯೂಷನ್ಸಲ್ಲಿ ಐ ಪಿ ಒಗೆ ಬರ್ತಾ ಇದ್ದಾರೆ, ಮತ್ತು ಈ ಕಂಪನಿ ನೆಕ್ಸ್ಟ್ ಟ್ರೆಂಡ್ ಅಥವಾ ಡಿಮಾರ್ಟ್ ಆಗ್ಬೋದಾ ಇಲ್ವಾ ಅಂತ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ವಿಶಾಲ್ ಮೆಗಾ ಮಾರ್ಟ್ ಇಂಡಿಯಾದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ರಿಟೇಲ್ ಸ್ಪೇಸಲ್ಲಿ ವರ್ಕ್ ಮಾಡ್ತಾರೆ. ಈ ಕಂಪನಿ 1986ರಲ್ಲಿ ಶುರು ಮಾಡ್ತಾರೆ. ರಾಮಚಂದ್ರ ಅಗರ್ವಾಲ್ ಅವರು ಕೋಲ್ಕತ್ತಾದಲ್ಲಿ ಒಂದು ಚಿಕ್ಕ ಗಾರ್ಮೆಂಟ್ ಶಾಪ್ ಆಗಿ ಶುರು ಆಯಿತು. ಅದೇ ವಿಶಾಲ್ ಗಾರ್ಮೆಂಟ್ಸ್ ಅಂತ. ಶುರು ಮಾಡಿದ ಟೈಮಿಂದನೂ ಅಫೋರ್ಡಬಲ್ ಫ್ಯಾಷನ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಬಂದ್ರು. ಯಾಕಂದ್ರೆ ಇವ್ರು ಫೋಕಸ್ ಮಾಡ್ತಾ ಇದ್ದಿದ್ದು ಯಾವ ಕಡೆ ಅಂದ್ರೆ ಮಿಡಲ್ ಕ್ಲಾಸ್ ಮತ್ತೆ ಲೋಯರ್ ಮಿಡಲ್ ಕ್ಲಾಸ್ ಜನಕ್ಕೆ ತುಂಬಾ ಉಪಯೋಗ ಆಗ್ಲಿ ಅಂತ ಈ ತರ ಅಫೋರ್ಡಬಲ್ ಫ್ಯಾಷನ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಬಂದ್ರು. ಮತ್ತೆ ಇದೇ ತರ ಬಿಸ್ನೆಸ್ ನಡೀತಾ ಹೋದಂಗೆ ಅವ್ರಿಗೆ ಇನ್ನ ಐಡಿಯಾಸ್ ಬಂದ್ವು. ನಾವು ಬರೀ ಬಟ್ಟೆ ಶಾಪ್ ಒಂದೇ ಮಾಡಿದ್ರೆ ಚೆನ್ನಾಗಿರಲ್ಲ, ನಾವಿನ್ನ ಹಲವಾರು ಸೆಗ್ಮೆಂಟ್ಸ್ಗೆ ಎಂಟರ್ ಆಗೋಣ, ಜೊತೆಗೆ ಒಂದೇ ಶಾಪೇ ಇದೆ ಇವಾಗ, ಅದರಿಂದ ಇದನ್ನ ಮಲ್ಟಿಪಲ್ ಚೈನ್ ಆಗಿ ಟರ್ನ್ ಮಾಡೋಣ ಅಂತ ಅವಾಗ ಯೋಚನೆ ಮಾಡಿದ್ರು. ಅವಾಗಿಂದ ಅವ್ರು ಇದ್ದಿದ್ದ ಪ್ಲೇಸಲ್ಲೇನೆ ತುಂಬ ಸ್ಟೋರ್ಸ್ನ ಓಪನ್ ಮಾಡ್ತಾ ಬಂದರು. ಅದಾದಮೇಲೆ 2001 ಆ ಟೈಮ್ಗೆಲ್ಲ ಇದಕ್ಕೆ ವಿಶಾಲ್ ಗಾರ್ಮೆಂಟ್ಸ್ ಅಂತ ಇದ್ದಿದ್ದ ಹೆಸರನ್ನ ವಿಶಾಲ್ ಮಾರ್ಟ್ ಅಂತ ಚೇಂಜ್ ಮಾಡಿದ್ರು. ಈ ಚೇಂಜ್ ಮಾಡೋ ಟೈಮ್ಗೆ ಇವರು ಮಲ್ಟಿಪಲ್ ಸೆಗ್ಮೆಂಟ್ಸ್ ಅಲ್ಲಿ ಎಂಟರ್ ಆಗೋಗಿದ್ರು. ಎಂಟರ್ ಆಗಿ ಮತ್ತೆ ತುಂಬಾ ಎಕ್ಸ್ಪಾನ್ಷನ್ ಮಾಡ್ತಾ ಬಂದ್ರು. ಆದ್ರೆ ಈ ತರ ಓವರ್ ಎಕ್ಸ್ಪಾನ್ಷನ್ ಮಾಡ್ತಾ ಬರ್ತಾ ಇದ್ದಿದ್ದಕ್ಕೆ ಸ್ವಲ್ಪ ಸಾಲ ಜಾಸ್ತಿ ಆಯ್ತು. ಅವಾಗ 2008 ಇಂದ 2009 ಈ ಟೈಮಲ್ಲಿ ತುಂಬಾನೇ ಸಾಲ ಜಾಸ್ತಿ ಆಯ್ತು. ಅದಕ್ಕೋಸ್ಕರ 2011 ಅಲ್ಲಿ ಒಂದು ಪ್ರೈವೇಟ್ ಈಕ್ವಿಟಿ ಫರ್ಮ್ ಆದ TPG ಮತ್ತೆ ಶ್ರೀರಾಮ್ ಗ್ರೂಪ್ಗೆ ಈ ಕಂಪನಿನ ಸೆಲ್ ಮಾಡಿದ್ರು. ಇವಾಗ ವಿಶಾಲ್ ಮಾರ್ಟ್ ಅಂತ ಏನಿತ್ತು ಅದನ್ನ ರಿಷಿನಾಥ್ ಹೋಲ್ಸೇಲ್ ಟ್ರೇಡಿಂಗ್ ಅನ್ನೋ ಪ್ರೈವೇಟ್ ಲಿಮಿಟೆಡ್ ಅಂಡರ್ ಅಲ್ಲಿ ಈ ಕಂಪನಿ ಬಂತು. ಇದು ಬರ್ತಿದಂಗೆನೆ ಅವಾಗಿಂದ ಸ್ವಲ್ಪ ಬಿಸ್ನೆಸ್ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಬಂತು ಇವ್ರು ಅಕ್ವೈರ್ ಮಾಡ್ದಾದ್ಮೇಲೆ. ಅದಾದ್ಮೇಲೆ 2018 ಅಲ್ಲಿ ಇದಕ್ಕೆ ಮತ್ತೆ ಹೆಸರನ್ನ ಚೇಂಜ್ ಮಾಡ್ತಾರೆ, ವಿಶಾಲ್ ಮೆಗಾ ಮಾರ್ಟ್ ಅಂತ ಲಾಂಚ್ ಮಾಡ್ತಾರೆ. ಲಾಂಚ್ ಮಾಡಿದ್ಮೇಲೆ ಗ್ರೋತ್ ಅನ್ನೋದು ಇನ್ನ ಚೆನ್ನಾಗಿ ನೋಡ್ತಾರೆ. ಯಾಕಂದ್ರೆ ಒಂದು ಸ್ಟ್ರಾಂಗ್ ಲೆಗೆಸಿ ಇದೆ, ಇದ್ರ ಜೊತೆಗೆ ಪ್ರಮೋಟರ್ಸ್ ಕೂಡ ತುಂಬಾನೇ ವರ್ಕ್ ಮಾಡಿದ್ದಾರೆ. ಅದರಿಂದ ಕಂಪನಿ ಬೆಳೀತಾ ಬಂತು. ಇವಾಗ ಪ್ರೆಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ನೋಡ್ಕೊಂಡ್ರೆ ಕಿಡಾರಾ ಕ್ಯಾಪಿಟಲ್ಸ್ ಇವ್ರ ಹತ್ರನೇ ಹೈಯೆಸ್ಟ್ ಸ್ಟೇಕ್ ಇದೆ. ನೆಕ್ಸ್ಟ್ ಇವಾಗ ಇವ್ರ ಪ್ರೆಸೆಂಟ್ ಬಿಸ್ನೆಸ್ ನೋಡ್ಕೊಂಡ್ರೆ ಇವರು ಮಲ್ಟಿಪಲ್ ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಫ್ಯಾಷನ್, ಗ್ರೋಸರೀಸ್, ಹೋಮ್ ಅಂಡ್ ಕಿಚನ್ ಎಸೆನ್ಷಿಯಲ್ಸ್, ಫುಟ್ವೇರ್, ಎಲೆಕ್ಟ್ರಾನಿಕ್ಸ್, ಪರ್ಸನಲ್ ಕೇರ್, ಸ್ಟೇಷನರಿ, ಈ ತರ ಹಲವಾರು ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದೂನು ಅಫೋರ್ಡಬಲ್ ಪ್ರೈಸಿಂಗ್ ಅಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಮತ್ತೆ ಇವ್ರ ರೆವೆನ್ಯೂ ಕಾಂಟ್ರಿಬ್ಯೂಷನ್ ನೋಡ್ಕೊಂಡ್ರೆ 43% ರೆವೆನ್ಯೂಸ್ ಫ್ಯಾಷನ್ ಅಂಡ್ ಆಪರಲ್ ಸೆಗ್ಮೆಂಟ್ ಇಂದಾನೆ ಬರುತ್ತೆ. ಮತ್ತೆ ಇವ್ರದೇನೆ ತುಂಬಾನೇ ಓನ್ ಬ್ರ್ಯಾಂಡ್ಸ್ ಇದೆ ಇದರಲ್ಲಿ. ಇವಾಗ 30th ಸೆಪ್ಟೆಂಬರ್ 2024 ವರೆಗೂ ನೋಡ್ಕೊಂಡ್ರೆ ಇವ್ರ ಹತ್ರ ಟೋಟಲ್ ಆಗಿ 645 ಸ್ಟೋರ್ಸ್ ಇದೆ. ಅದರಲ್ಲಿ ಟೈರ್ 1 ಸಿಟೀಸ್ ಅಲ್ಲಿ ನೋಡ್ಕೊಂಡ್ರೆ ಬರೀ 194 ಸ್ಟೋರ್ಸ್ ಮಾತ್ರನೇ ಇರೋದು. ಟೈರ್ 2 ಸಿಟೀಸ್ ಅಲ್ಲಾದ್ರೆ 451 ಸ್ಟೋರ್ಸ್ ಇದೆ. ಅದಕ್ಕೋಸ್ಕರನೇ ಹೇಳಿದ್ದು ಇವರು ಮಿಡಲ್ ಕ್ಲಾಸ್ ಮತ್ತೆ ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ ಮೇಲೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನುಕೂಲವಾಗಿರೋ ಪ್ರೈಸ್ ಅಲ್ಲೇನೆ ಇವ್ರ ಪ್ರಾಡಕ್ಟ್ಸ್ ನ ತರ್ತಾ ಇದ್ದಾರೆ ಅಂತ ಹೇಳಿದ್ದು. ಇವಾಗ ನೀವು ಯಾರಾದರೂ ಈ ವಿಶಾಲ್ ಮಾರ್ಟ್ನ ಒಂದ್ಸಲ ವಿಸಿಟ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಈ ವಿಶಾಲ್ ಮಾರ್ಟ್ ಅಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು ಅಂತ. ನಾನು ತುಂಬಾ ಸಲ ಈ ವಿಶಾಲ್ ಮಾರ್ಟ್ನ ವಿಸಿಟ್ ಮಾಡಿದ್ದೆ. ನಾನು ನೋಡಿರೋ ಪ್ರಕಾರ ತುಂಬಾನೇ ಅಫೋರ್ಡಬಲ್ ಪ್ರೈಸಿಂಗ್ ಅಲ್ಲಿ ಇರುತ್ತೆ. ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಕ್ಲೋತಿಂಗ್ ಸೆಗ್ಮೆಂಟ್ ಅಲ್ಲಾದ್ರೂ, ಆಪರಲ್ ಸೆಗ್ಮೆಂಟ್ ಅಲ್ಲಾದ್ರೂ, ಮತ್ತೆ ಗ್ರೋಸರಿ ಸೆಗ್ಮೆಂಟ್ ಅಲ್ಲಾದ್ರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಗೂ ಇದೇ ತರ ಎಕ್ಸ್ಪೀರಿಯನ್ಸ್ ಇದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ಹೈಯೆಸ್ಟ್ ನಂಬರ್ ಆಫ್ ಸ್ಟೋರ್ಸ್ ಎಲ್ಲಿದೆ ಅಂದ್ರೆ ಹೈಯೆಸ್ಟ್ ಇರೋದು ಉತ್ತರ ಪ್ರದೇಶಲ್ಲಿ 111 ಸ್ಟೋರ್ಸ್ ಓಪನ್ ಆಗಿದೆ. ಮತ್ತೆ ಸೆಕೆಂಡ್ ಹೈಯೆಸ್ಟ್ ಇರೋದು ಕರ್ನಾಟಕದಲ್ಲಿ 72 ಸ್ಟೋರ್ಸ್ ಇದೆ. ಕಂಪ್ಲೀಟ್ ಇನ್ ಮಿಕ್ಕಿರೋ ಲಿಸ್ಟ್ ಎಲ್ಲ ಇಲ್ಲಿ ಕಾಣ್ತಾ ಇದೆ ಅಲ್ಲ. ಮತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಇವರು ಪ್ರೆಸೆನ್ಸ್ ಇದ್ದಾರೆ. ಟೋಟಲ್ 645 ಸ್ಟೋರ್ಸ್ ಇದೆ ಅಲ್ಲ. ಈ ಸ್ಟೋರ್ಸ್ ನ ಕಮಿಂಗ್ ಟೈಮ್ ಅಲ್ಲಿ ಇನ್ನ ನಂಬರ್ ಆಫ್ ಸ್ಟೋರ್ಸ್ ಓಪನ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ರೀಜನಲ್ ವೈಸ್ ಇವ್ರ ರೆವೆನ್ಯೂಸ್ ನೋಡ್ಕೊಂಡ್ರೆ ಈಸ್ಟ್ ಇಂದ 29% ರೆವೆನ್ಯೂಸ್ ಬರುತ್ತೆ, ನಾರ್ತ್ ಇಂದ 43% ರೆವೆನ್ಯೂಸ್ ಬರುತ್ತೆ. ಯಾಕಂದ್ರೆ ನಾರ್ತ್ ಸೈಡ್ ಅಲ್ಲೇನೆ ಹೈಯೆಸ್ಟ್ ನಂಬರ್ ಆಫ್ ಸ್ಟೋರ್ಸ್ ಓಪನ್ ಇರೋದು, ಅದರಿಂದನೇ ಇಲ್ಲಿಂದ ಹೈಯೆಸ್ಟ್ ರೆವೆನ್ಯೂಸ್ ಬರುತ್ತೆ. ಅದಾದ್ಮೇಲೆ ಸೌತ್ ಇಂದ ಆದ್ರೆ 19% ರೆವೆನ್ಯೂಸ್ ಬರುತ್ತೆ. ವೆಸ್ಟ್ ಇಂದ ಆದ್ರೆ 8.3% ರೆವೆನ್ಯೂಸ್ ಬರುತ್ತೆ. ಆಗ್ಲೇ ಹೇಳ್ದಂಗೆ ಇವ್ರದೇ ಆದ ಓನ್ ಬ್ರಾಂಡ್ಸ್ ಇದೆ. ಟೋಟಲ್ ಇವ್ರ ಹತ್ರ 26 ಓನ್ ಬ್ರಾಂಡ್ಸ್ ಇದೆ. ಅದರಲ್ಲಿ ರೆವೆನ್ಯೂ ಕಾಂಟ್ರಿಬ್ಯೂಷನ್ ನೋಡ್ಕೊಂಡ್ರೆ ಓವರ್ ಆಲ್ 71% ರೆವೆನ್ಯೂಸ್ ಬರುತ್ತೆ. ಮತ್ತೆ ಫ್ಯಾಷನ್ ಮತ್ತೆ ಆಪರಲ್ಸ್ ಇಂದಾನೆ 43% ರೆವೆನ್ಯೂ ಕಾಂಟ್ರಿಬ್ಯೂಷನ್ ಇದೆ ಓನ್ ಬ್ರಾಂಡ್ಸ್ ಇಂದ ಮಾತ್ರನೇ. ಅದಾದ್ಮೇಲೆ ಜನರಲ್ ಮರ್ಚೆಂಟೈಸ್ ಇಂದ ಆದ್ರೆ 28% ಆಫ್ ರೆವೆನ್ಯೂ ಬರುತ್ತೆ. FMCG ಅಲ್ಲಾದ್ರೆ 27% ರೆವೆನ್ಯೂಸ್ ಬರುತ್ತೆ. ಇವಾಗ ಆಪರಲ್ಸ್ ಅಲ್ಲಿ 5 ಓನ್ ಬ್ರಾಂಡ್ಸ್ ಇದೆ. ಜನರಲ್ ಮರ್ಚೆಂಟೈಸ್ ಅಲ್ಲಿ 4 ಓನ್ ಬ್ರಾಂಡ್ಸ್ ಇದೆ. ಮತ್ತೆ FMCG ಅಲ್ಲಾದ್ರೆ 8 ಓನ್ ಬ್ರಾಂಡ್ಸ್ ಇದೆ. ನೆಕ್ಸ್ಟ್ ಇವಾಗ IPO ಡೀಟೇಲ್ಸ್ ನೋಡ್ಕೊಂಡ್ರೆ ಇವರು ಈ IPOದಲ್ಲಿ 8,000 ಕೋಟಿ ರೈಸ್ ಮಾಡ್ತಾ ಇದ್ದಾರೆ. ಈ 8,000 ಕೋಟಿನೂ
ಕಂಪ್ಲೀಟ್ಲಿ OFS ಅಂದ್ರೆ ಇವ್ರು ಇವಾಗ ರೈಸ್ ಮಾಡಿರೋ ದುಡ್ಡನ್ನ ಬರೀ ಪ್ರಮೋಟರ್ಸ್ ಅವ್ರ ಸ್ಟೇಕ್ ನ ಸೆಲ್ ಮಾಡಿ ಆ ದುಡ್ಡನ್ನು ತೊಂದರೆ ಹೊರತು ಯಾವುದೇ ದುಡ್ಡು ಕಂಪನಿಗೆ ಹೋಗ್ತಾ ಇಲ್ಲ. ಇದೊಂದು ನೆಗೆಟಿವ್ ಪಾಯಿಂಟ್ ಕೂಡ, ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಈ IPOದಲ್ಲಿ ಪ್ರೈಸ್ ಬ್ಯಾಂಡ್ ಆದ್ರೆ 74 rupees ಇಂದ 78 rupees ಪರ್ ಶೇರ್ ಇದೆ. ಒಂದ್ ಲಾಟ್ಗೆ 14,820 rupees ಬೇಕಾಗುತ್ತೆ. ಒಂದ್ ಲಾಟ್ ಅಲ್ಲಿ 190 ಶೇರ್ಸ್ ಇರುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ಸ್ ವರೆಗೂ ಅಪ್ಲೈ ಮಾಡಬಹುದು. ಈ IPO ಡಿಸೆಂಬರ್ 11th ಓಪನ್ ಆಗುತ್ತೆ. ಕ್ಲೋಸ್ ಆಗೋದು ಡಿಸೆಂಬರ್ 13th. 18th ಡಿಸೆಂಬರ್ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ. ಈ ಅಲಾಟ್ಮೆಂಟ್ ಪ್ರಪೋರ್ಷನ್ಸ್ ನೋಡ್ಕೊಂಡ್ರೆ QIBsಗೆ 50% ಇದೆ, NISಗೆ 15% ಇದೆ, ಆದ್ರೆ ರಿಟೇಲರ್ಸ್ಗೆ ಮಾತ್ರ 35% ಇದೆ. ಇನ್ನೊಂದು ಲಾರ್ಜ್ ಸೈಜ್ IPO ಅಂದಿದ್ದು ಇದಕ್ಕೋಸ್ಕರನೇ, ಯಾಕಂದ್ರೆ ರಿಟೇಲರ್ಸ್ ಕ್ಯಾಟಗರಿಯಲ್ಲಿ 35% ಅಲೋಕೇಶನ್ ಇದೆ. ಅದಕ್ಕೋಸ್ಕರ ಈ ತರ ಲಾರ್ಜ್ IPO ಇದ್ದಾಗ ಅಲಾಟ್ಮೆಂಟ್ ಚಾನ್ಸಸ್ ಅನ್ನೋದು ತುಂಬಾನೇ ಈಸಿ ಆಗಿರುತ್ತೆ. ಆದ್ರೂ ಅಲಾಟ್ಮೆಂಟ್ ಚಾನ್ಸಸ್ ಇನ್ಕ್ರೀಸ್ ಮಾಡ್ಕೊಬೇಕು ಅಂದ್ರೆ ಮಲ್ಟಿಪಲ್ ಪಾನ್ ಕಾರ್ಡ್ಸ್ ಅಲ್ಲಿ ನೀವು ಲಾಟ್ಸ್ ನ ಅಪ್ಲೈ ಮಾಡಿ. ಅದರಿಂದ ಯಾವ್ದಾದ್ರು ಒಂದು ಲಾಟ್ ಅಲ್ಲಿ ನಿಮ್ಗೆ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರೆ ಈ ಕಂಪನಿಯಲ್ಲಿ 0 ಡೆಟ್ ಇದೆ. ಇವಾಗ ಟೋಟಲ್ 5,898 crores ಈಕ್ವಿಟೀಸ್ ಇದೆ. ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಡಿಷನಲ್ ಆಗಿ 700 crores ಕ್ಯಾಶ್ ಇದೆ. ಈ ಕ್ಯಾಶ್ ನ ಕಮಿಂಗ್ ಟೈಮ್ ಅಲ್ಲಿ ಎಕ್ಸ್ಪಾನ್ಷನ್ ಗೋಸ್ಕರ ಬಳಸ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ P&L ನಂಬರ್ಸ್ ನೋಡ್ಕೊಂಡ್ರೆ ಲಾಸ್ಟ್ 3 years ಅಲ್ಲಿ ರೆವೆನ್ಯೂಸ್ ಆದ್ರೆ 26% ಗ್ರೋ ಆಗಿದೆ. ಮತ್ತೆ ಆಪರೇಟಿಂಗ್ ಎಬಿಟಾ ನೋಡ್ಕೊಂಡ್ರೆ 14% ಮಾರ್ಜಿನ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತೆ ಇವರು ಪ್ಯಾಟ್ ಅಲ್ಲಿ 50% CAGR ಗ್ರೋತ್ ಕಾಣ್ತಾ ಇದೆ. ಪ್ಯಾಟ್ ಮಾರ್ಜಿನ್ಸ್ ಅಲ್ಲಾದ್ರೆ 4 to 5% ಪ್ಯಾಟ್ ಮಾರ್ಜಿನ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಕ್ಯಾಶ್ನ ಜನರೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಈ ಕಂಪನಿ PE ನೋಡ್ಕೊಂಡ್ರೆ 77.23 ಮಲ್ಟಿಪಲ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಮತ್ತೆ EV ಎಬಿಟಾ ಆದರೆ 27.6 ಇದೆ. ಈ ವ್ಯಾಲ್ಯೂಷನ್ಸ್ ಅಲ್ಲಿ ನೋಡ್ಕೊಂಡಾಗ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಆದರೆ ಪಿಯರ್ಸ್ಗೆ ಕಂಪೇರ್ ಮಾಡಿ ನೋಡ್ಕೊಂಡ್ರೆ ಇವ್ರು ಸ್ವಲ್ಪ ರೀಸನಬಲ್ ವ್ಯಾಲ್ಯೂಷನ್ಸ್ ಅಲ್ಲೇ ಬರ್ತಾ ಇದ್ದಾರೆ. ಎಂದೇ ಆಗಲಿ IPOಗೆ ಅಪ್ಲೈ ಮಾಡೋದಕ್ಕೂ ಮುಂಚೆ ಒಂದ್ಸಲ ವ್ಯಾಲ್ಯೂಷನ್ಸ್ನ ನೋಡ್ಕೊಳ್ಳಿ. ಅದರಿಂದನೇ ಸ್ಪೆಸಿಫಿಕ್ ಆಗಿ ಈ ವ್ಯಾಲ್ಯೂಷನ್ ಪಾರ್ಟ್ನ ಹೇಳ್ತಾ ಇರೋದು. ಯಾಕಂದರೆ ಕಮಿಂಗ್ ಟೈಮಲ್ಲಿ ಮತ್ತೆ ಏನಾದರೂ ವೀಕ್ ರಿಸಲ್ಟ್ಸ್ನ ಪುಷ್ ಮಾಡಿದ್ರೆ ಸ್ಟಾಕ್ ಪ್ರೈಸ್ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಈ ಥರ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಹೇಳಿದ್ದು. ಆದರೆ ಪಿಯರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ರೀಸನಬಲ್ ವ್ಯಾಲ್ಯೂಷನ್ಸಲ್ಲೇ ಬರ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ. ಫೈನಲ್ ಆಗಿ ಪಿಯರ್ಸ್ಗೆ ಕಂಪೇರ್ ಮಾಡಿ ನೋಡಿಕೊಂಡ್ರೆ ಯಾವ್ಯಾವ ಕಂಪನೀಸ್ ಹತ್ರ ಎಷ್ಟೆಷ್ಟು ಸ್ಟೋರ್ಸ್ ಇದೆ, ಯಾವ ಥರ ಗ್ರೋತ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. RHPಯಲ್ಲಿ ಕೊಟ್ಟಿರೋ ಡೇಟಾ ಪ್ರಕಾರ ವಿಶಾಲ್ ಮಾರ್ಟ್, ರಿಲಯನ್ಸ್ ರಿಟೈಲ್, ಡಿ ಮಾರ್ಟ್, ಟ್ರೆಂಟ್ ಈ ಕಂಪನೀಸ್ಗೆ ಕಂಪೇರ್ ಮಾಡಿ ನೋಡಿಕೊಂಡ್ರೆ ಇವಾಗ ಫಿನಾನ್ಷಿಯಲ್ ಇಯರ್ 24 ಕ್ಲೋಸಿಂಗ್ ಡೇಟಾ ನೋಡಿಕೊಂಡಾಗ ನಂಬರ್ ಆಫ್ ಸ್ಟೋರ್ಸ್ ಯಾರ ಹತ್ರ ಜಾಸ್ತಿ ಇದೆ ಅಂದರೆ ವಿಶಾಲ್ ಮಾರ್ಟ್ ಅವ್ರ ಹತ್ರ 611 ಸ್ಟೋರ್ಸ್ ಇದೆ. ಮತ್ತು ರಿಲಯನ್ಸ್ ರಿಟೈಲ್ ಅವ್ರ ಹತ್ರ ಆದರೆ 18,836 ಸ್ಟೋರ್ಸ್ ಇದೆ. ಡಿ ಮಾರ್ಟ್ ಹತ್ರ 365 ಸ್ಟೋರ್ಸ್ ಇದೆ. ಟ್ರೆಂಟ್ ಹತ್ರ ಆದರೆ 903 ಸ್ಟೋರ್ಸ್ ಇದೆ. ಇವಾಗ ಕಮಿಂಗ್ ಟೈಮಲ್ಲಿ ಯಾವ ಕಂಪನಿ ಬೆಟರಾಗಿ ಗ್ರೋ ಆಗ್ಬೋದು ಅಥವಾ ವಿಶಾಲ್ ಮಾರ್ಟ್ ಗ್ರೋ ಆಗುತ್ತಾ ಇಲ್ವಾ ಅಂತ ನೋಡೋಣ. ಇವಾಗ ಡಿ ಮಾರ್ಟ್ ನೋಡಿದ್ದೀರಾ, ಟ್ರೆಂಟ್ ನೋಡಿದ್ದೀರಾ, ರಿಲಯನ್ಸ್ ರಿಟೈಲ್ ನೋಡಿದ್ದೀರಾ, ಎಲ್ಲ ಕಂಪನೀಸಲ್ಲೂ ಒಳ್ಳೆ ಸ್ಟ್ರಾಂಗ್ ಗ್ರೋತ್ ಇದೆ. ಟ್ರೆಂಟಲ್ಲಾದರೆ ಝೂಡಿಯೋ ಇದೆ ಅಲ್ಲ, ಝೂಡಿಯೋ ಥರ ಯಾವ ಕಂಪನಿನೂ ಗ್ರೋ ಆಗ್ತಾ ಇಲ್ಲ, ಅಷ್ಟು ಫಾಸ್ಟೆಸ್ಟ್ ಗ್ರೋತ್ ಕಾಣ್ತಾ ಇದೆ ಝೂಡಿಯೋದಲ್ಲಿ. ಅದರಿಂದ ಟ್ರೆಂಟ್ ಶೇರ್ ಪ್ರೈಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿದೆ. ಮತ್ತೆ ಡಿಮಾರ್ಟ್ ಅವರು ಕೂಡ ಕ್ವಾರ್ಟರ್ಲಿ ನಂಬರ್ ಆಫ್ ಸ್ಟೋರ್ಸ್ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಜೊತೆಗೆ ಸೇಲ್ಸ್ ಕೂಡ ತುಂಬಾನೇ ಗ್ರೋ ಮಾಡ್ಕೊಂತ ಬರ್ತಾ ಇದ್ದಾರೆ. ಆದರೆ ಇ ಕಾಮರ್ಸ್ ಸೆಗ್ಮೆಂಟ್ ಇಂದ ಸ್ವಲ್ಪ ಎಫೆಕ್ಟ್ ಇದೆ. ಆದ್ರೂ ನೋಡೋಣ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ. ಅದಾದಮೇಲೆ ರಿಲಯನ್ಸ್ ರಿಟೈಲ್ ಆದರೆ ಲಾಸ್ಟ್ ಕ್ವಾರ್ಟರಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿತ್ತು. ಯಾಕಂದರೆ ಸ್ವಲ್ಪ ಇನ್ಫ್ಲೇಷನ್ ರೀಸನ್ಸಿಂದ ಮತ್ತು ಬೇರೆ ರೀಸನ್ಸಿಂದ ಸ್ವಲ್ಪ ವೀಕ್ ರಿಸಲ್ಟ್ಸ್ ಪೋಸ್ಟ್ ಮಾಡಿತ್ತು. ಓವರಾಲ್ ರಿಲಯನ್ಸ್ ರಿಟೈಲ್ ಕೂಡ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡ್ತಾರೆ. ಜೊತೆಗೆ ನಂಬರ್ ಆಫ್ ಸ್ಟೋರ್ಸ್ ಕೂಡ ತುಂಬಾ ಜಾಸ್ತಿ ಇದೆ, ಅದರಿಂದ ಒಳ್ಳೆ ಗ್ರೋತ್ ಇರುತ್ತೆ. ಅದಾದಮೇಲೆ ವಿಶಾಲ್ ಮಾರ್ಟ್ ಆದರೆ ಇವ್ರ ಹತ್ರ ಅರೌಂಡ್ 600 ಸ್ಟೋರ್ಸ್ ಇದೆ. ಮತ್ತು ಕಮಿಂಗ್ ಟೈಮಲ್ಲೂ ಕೂಡ ತುಂಬ ಎಕ್ಸ್ಪ್ಯಾಂಡ್ ಮಾಡ್ತೀವಿ, ನಂಬರ್ ಆಫ್ ಸ್ಟೋರ್ಸ್ ಇನ್ಕ್ರೀಸ್ ಮಾಡ್ತೀವಿ, ಅದ್ರ ಜೊತೆಗೆ ರೆವೆನ್ಯೂಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಪ್ರೀವಿಯಸ್ ಡೇಟಾ ನೋಡಿಕೊಂಡ್ರೆ ರೆವೆನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ತುಂಬಾ ಚೆನ್ನಾಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲೂ ಇದೇ ಥರನೇ ಗ್ರೋತ್ ಇರುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಇನ್ನೂ ಯಾವ ಥರ ಗ್ರೋತ್ ಇರುತ್ತೆ ಅಂತ. ಫ್ರೆಂಡ್ಸ್, ಈ IPO ರಿವ್ಯೂ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ IPOಸ್ಗೆ ಅಪ್ಲೈ ಮಾಡೋರಿದ್ರೆ ಅವ್ರಿಗೂ ಸಹ ಈ ವಿಡಿಯೋಸ್ನ ಶೇರ್ ಮಾಡಿ. ಅವರು ಸಹ ಕಂಪನಿ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ಇವತ್ತಿಗೆ ಈ ವಿಡಿಯೋ ಮುಗೀತು. ಇದೇ ಥರ IPOs ವಿಡಿಯೋಸ್ ಕಮಿಂಗ್ ಟೈಮಲ್ಲೂ ತುಂಬ ಬರ್ತಾನೆ ಇರ್ತವೆ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.